ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಮುಂಚೆಯಿಂದನೂ ಏನು ಎಸ್ ಡಿ ಎ ಮತ್ತು ಎಫ್ ಡಿ ಎ ಸಿಲೆಬಸ್ ಚೇಂಜ್ ಆಗುತ್ತಂತೇಳಿ ನ್ಯೂಸ್ ಇತ್ತಲ್ಲ, ಅದು ಫೈನಲಿ ನೋಡಿ ಕರ್ನಾಟಕ ಗೆಜೆಟಲ್ಲಿ ಪಾಸ್ ಆಗಿದೆ. ಸೊ ಏನು ಮುಂಚೆ ಸಿಲೆಬಸ್ ಇತ್ತಲ್ಲ ಎಲ್ಲ ಎಸ್ ಡಿ ಎಫ್ ಡಿ ಎ ಹುದ್ದೆಗಳಲ್ಲ, ಓನ್ಲಿ ಏನಂದರೆ ಮಿನಿಸ್ಟ್ರಿಯಲ್ ಲೆವೆಲ್ ಪೋಸ್ಟ್ಗಳು 1978 ಏನು ಅಧಿನಿಯಮ, ಕರ್ನಾಟಕದ ಅಧಿನಿಯಮದ ಪ್ರಕಾರ ಏನಿತ್ತಂದರೆ ಫಸ್ಟ್ ಪೇಪರು ಜಿ ಎಸ್ ಇತ್ತು. ಸೆಕೆಂಡ್ ಪೇಪರ್ ಏನಿತ್ತಂದರೆ 100 ಮಾರ್ಕ್ಸಿಗೆ ಜನರಲ್ ಕನ್ನಡ ಅಥವಾ 100 ಮಾರ್ಕ್ಸಿಗೆ ಜನರಲ್ ಇಂಗ್ಲೀಷ್ ಇತ್ತು. ಯಾವ ಪೋಸ್ಟಿಗೆ ಅಂದರೆ ಮಿನಿಸ್ಟ್ರಿಯಲ್ ಲೆವೆಲ್ ಪೋಸ್ಟ್ಗಳಿಗೆ. ಸೊ ಅದನ್ನು ಇವಾಗ ತೆಗಿಬೇಕು ಅಂತೇಳಿ ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ. ಇದು ಏನಾಗಿರುತ್ತೆ ಅಂದರೆ ಡ್ರಾಫ್ಟ್ ಆಗಿರುತ್ತೆ, ಇದು ಫೈನಲ್ ಗೆಜೆಟ್ ಅಲ್ಲ. ಸೊ ಇದು ಡ್ರಾಫ್ಟ್ ಆಗಿರುತ್ತೆ. ಮತ್ತು ನೋಡಿ, ಇದಕ್ಕೆ ಪಬ್ಲಿಕ್ ಒಪಿನಿಯನ್ಗೆ ಕೊಟ್ಟಿರ್ತಾರೆ, ಅಂದರೆ 15 ಡೇಸ್ ಆಬ್ಜೆಕ್ಷನ್ನ ನೀವು ಹಾಕ್ಬೋದು. ಸೊ ನೋಡಿ, ತುಂಬ ವ್ಯಾಲಿಡ್ ಆಬ್ಜೆಕ್ಷನ್ನು ಮತ್ತು ತುಂಬ ಜನದಿಂದ ಸೇಮ್ ರಿಕ್ವೆಸ್ಟ್ ಬಂದರೆ ಮತ್ತೆ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ರಿಮೂವ್ ಮಾಡಬೇಕು. ಫಸ್ಟ್ ಏನಿತ್ತಲ್ಲ, ಇದು 100 ಮಾರ್ಕ್ಸಿಗೆ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಅಂತೇಳಿ ಇದನ್ನು ತೆಗಿಬೇಕಂತೇಳಿ ಕರ್ನಾಟಕ ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ. ಬಟ್ ನೋಡಿ, ಆಬ್ಜೆಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 15 ಡೇಸ್ ಆಬ್ಜೆಕ್ಷನ್ಗೆ ಟೈಮ್ ಇರುತ್ತೆ. 15 ದಿನ ಒಳಗಡೆನೇ ನೀವು ಆಬ್ಜೆಕ್ಷನ್ನ ಹಾಕ್ಬೋದು. ಸೊ ಇದು ತುಂಬ ವ್ಯಾಲಿಡ್ ಆಗಿರುತ್ತೆ. ಯಾಕಂದರೆ ನೋಡಿ, ಎಕ್ಸಾಂಪಲ್ ನೋಡಿ, ಇವಾಗ ಲ್ಯಾಂಡ್ ಸರ್ವೇರ್ ನೋಡಿ, ಫಸ್ಟ್ ಡ್ರಾಫ್ಟಲ್ಲಿ ಗೆಜೆಟಲ್ಲಿ ಏನು ಪಾಸ್ ಮಾಡಿದರು ಅಂದರೆ ಬಿನ ಅಲೋ ಮಾಡಿದರು. ಬಟ್ ನೋಡಿ, ಅಲ್ಲಿ ಕೆಲವೊಂದು ಬ್ರ್ಯಾಂಚ್ಗಳನ್ನು ಅಷ್ಟೇ ಅಲೋ ಮಾಡಿದರು, ಸಿವಿಲ್ಲು, ಸಿ ಎಸ್ಸು, ಇ ಸಿ. ಬಟ್ ನೋಡಿ, ಸೆಕೆಂಡಲ್ಲಿ ನೋಡಿ ಫೈನಲ್ ಗೆಜೆಟ್ ಏನು ಪಾಸ್ ಮಾಡಿದ್ರಲ್ಲ, ಅಲ್ಲಿ ಏನು ಮಾಡಿದರು, ಆಲ್ ಬಿನ ಕನ್ಸಿಡರ್ ಮಾಡಿದ್ರು. ಸೊ ಇಲ್ಲೇನಂದರೆ ಆಬ್ಜೆಕ್ಷನ್ ತುಂಬ ಬಂದಿತ್ತು, ಎಲ್ಲ ಬಿದವ್ರನ್ನ ಕನ್ಸಿಡರ್ ಮಾಡಬೇಕು ಅಂತೇಳಿ. ಸೊ ಅದರಿಂದ ಏನಾಯ್ತು ಅಂದರೆ ಆಲ್ ಬಿನ ಲ್ಯಾಂಡ್ ಸರ್ವೇರ್ಗೆ ಕನ್ಸಿಡರ್ ಮಾಡಿದ್ರು. ಬಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ, ಮತ್ತೆ ಇನ್ನೊಂದು ಯಾವುದಂದರೆ ಟೀಚರ್ಸ್ದು. ಫಸ್ಟ್ ಏನಂದರೆ ನೋಡಿ, ಡ್ರಾಫ್ಟ್ ಗೆಜೆಟಲ್ಲಿ ಏನು ಪಾಸ್ ಆಗಿತ್ತು ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ನ ಇಟ್ಟಿದ್ರು, ಡಿಸ್ಕ್ರಿಪ್ಟಿವ್. ಬಟ್ ನೋಡಿ, ಫೈನಲ್ ಗೆಜೆಟಲ್ಲಿ ಏನು ಮಾಡಿದ್ರು, ಡಿಸ್ಕ್ರಿಪ್ಟಿವ್ ಬೇಡ, ಸಡನ್ನಾಗೆ ಡಿಸ್ಕ್ರಿಪ್ಟಿವ್ ನೀವು ಇಟ್ಟರೆ ನಾವು ಎಮ್ ಸಿ ಕ್ಯೂ ರೀತಿ ಓದ್ಕೊಂಡಿದ್ದೀವಿ, ಡಿಸ್ಕ್ರಿಪ್ಟಿವ್ ಬೇಡ ಅಂತೇಳಿ ಆಬ್ಜೆಕ್ಷನ್ ಬಂದ ಕಾರಣ ಏನಾಯ್ತು ಅಂದರೆ ಸೊ ಇದನ್ನು ರಿಮೂವ್ ಮಾಡಿದ್ರು. ಫೈನಲ್ ಗೆಜೆಟಲ್ಲಿ ಡಿಸ್ಕ್ರಿಪ್ಟಿವ್ನ ತೆಗೆದ್ರು. ಇವಾಗ ನೋಡಿ, ಓನ್ಲಿ ಎಮ್ ಸಿ ಕ್ಯೂ ಇಟ್ಟಿದ್ದಾರೆ, ಪೇಪರ್ 1 ಮತ್ತು ಪೇಪರ್ 2. ಸೊ ಈ ರೀತಿ ಆಗುತ್ತೆ. ಇದು 15 ದಿನ ಏನು ಆಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿರ್ತಾರಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಏನು ಡ್ರಾಫ್ಟ್ ಗೆಜೆಟಲ್ಲಿ ಪಾಸ್ ಮಾಡಿದಾರಲ್ಲ, ಇದೇ ಫೈನಲ್ ಆಗಲ್ಲ. ಸೊ ಇದನ್ನು ಯಾಕೆ ಚೇಂಜಸ್ ಮಾಡ್ತಿದ್ದಾರೆ ಅಂದರೆ, ಇವಾಗ ಏನು ಗ್ರೂಪ್ ಸಿ ಸಿಲೆಬಸ್ ಇದೆಯಲ್ಲ, ಪೇಪರ್ 1 ಜಿ ಎಸ್ಸು, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಅಂದರೆ ಇಂಗ್ಲೀಷು, ಕನ್ನಡ, ಕಂಪ್ಯೂಟರ್ನ, ಅದನ್ನು ಎಲ್ಲ ಎಸ್ ಡಿ ಎಫ್ ಡಿಗೆ ಸೇಮ್ ಸಿಲೆಬಸ್ನ ಮಾಡಬೇಕಂತೇಳಿ ಇದನ್ನು ಚೇಂಜಸ್ ಮಾಡ್ತಿದ್ದಾರೆ. ಬಟ್ ಇದು ಇನ್ನೂ ಫೈನಲ್ ಆಗಿಲ್ಲ. ಬಟ್ ನೋಡಿ, ಎರಡೂ ಥರ ಒಪಿನಿಯನ್ ಇದೆ. ಯಾವ ರೀತಿ ಅಂದರೆ ನೋಡಿ, ಮುಂಚೆಯಿಂದನೂ ಏನು ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ನ ಮಾತ್ರ ಓದ್ತಿದಾರಲ್ಲ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅವ್ರ ಒಪಿನಿಯನ್ ಅಂದರೆ ಸೊ ಅದೇ ಸಿಲೆಬಸ್ ಇಡಬೇಕು. ಇವಾಗ 100 ಮಾರ್ಕ್ಸಿಗೆ ಜನರಲ್ ಕನ್ನಡ ಇಟ್ಟರೆ ನಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನೋಡಿ, ನಾವು ತುಂಬ ಇನ್ ಡೆಪ್ತಾಗಿ ಫುಲ್ ಕಂಪ್ಲೀಟಾಗಿ ಕನ್ನಡನ ಓದ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ನೋಡಿ, ಇಂಗ್ಲೀಷ್ನ ನಾವು 100 ಮಾರ್ಕ್ಸಿಗೆ ಏನು ಜನರಲ್ ಇಂಗ್ಲೀಷ್ ಇರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಓದ್ಕೊಂಡಿದ್ದೀವಿ, ಸೊ ಇದನ್ನಿಟ್ಟರೆ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಥರ ಒಂದು ಸೈಡ್ ಒಪಿನಿಯನ್ ಇದೆ. ಇನ್ನೊಂದು ಸೈಡ್ ಏನಂದರೆ ನೋಡಿ, ಇವಾಗ ತುಂಬ ಜನ ನೋಡಿ ಗ್ರೂಪ್ ಸಿ ಸಿಲೆಬಸ್ ಓದ್ತಿದ್ದಾರೆ, ಅಂದರೆ ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ನ ಓದ್ತಿದ್ದಾರೆ. ಯಾಕಂದರೆ ತುಂಬ ಎಕ್ಸಾಮ್ಗಳು ಗ್ರೂಪ್ ಸಿ ಸಿಲೆಬಸ್ಸೇ ಇರೋದು. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಪೇಪರ್ 2 ಏನಿದೆಯಲ್ಲ, ಇದಕ್ಕೆ ಕಮ್ಯುನಿಕೇಷನ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆದ ಕಾರಣ ಏನು ಮಾಡಬೇಕಂದ್ರೆ ಪೇಪರ್ 2ನ ಕಮ್ಯುನಿಕೇಷನ್ಗೆ ತೊಗೊಂಬರ್ಬೇಕು ಅಂತೇಳಿ. ಸೊ ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ನ ಮಾಡಬೇಕು. ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಅಂತೇಳಿ ಏನು 100 ಮಾರ್ಕ್ಸಿಗಿದೆಯಲ್ಲ, ಅದನ್ನು ತೆಗಿಬೇಕಂತೇಳಿ ತುಂಬ ಜನದ್ದು ಈ ಥರ ಒಂದು ಸೈಡು ಬೇಡಿಕೆ ಇದೆ. ಸೊ ಎರಡೂ ಥರ ಬೇಡಿಕೆ ಇದೆ. ಬಟ್ ನೋಡಿ, ಕರ್ನಾಟಕ ಗೆಜೆಟಲ್ಲಿ ಏನು ಫೈನಲಾಗಿ ಪಾಸ್ ಆಗುತ್ತಲ್ಲ, ಸೊ ಅದು ಫೈನಲ್ ಆಗುತ್ತೆ. ಫೈನಲ್ ಆರ್ಡರ್ ಏನು ಬರುತ್ತಲ್ಲ, ಅದು ಅಂತಿಮ ಆಗುತ್ತೆ, ಅದೇ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ಇದು 15 ದಿನ ಏನಿದೆಯಲ್ಲ, ಇದು ತುಂಬ ಕ್ರೂಷಿಯಲ್ ಇರುತ್ತೆ. ಯಾಕೆಂದರೆ ಆಬ್ಜೆಕ್ಷನ್ನ ಕನ್ಸಿಡರ್ ಮಾಡ್ತಾರೆ. ವ್ಯಾಲಿಡ್ ಆಬ್ಜೆಕ್ಷನ್ ಇರಬೇಕು ಮತ್ತು ತುಂಬ ಜನದಿಂದ ಸೇಮ್ ಆಬ್ಜೆಕ್ಷನ್ನ ಬಂದಿರಬೇಕು. ಸೊ ಅದು ವ್ಯಾಲಿಡ್ ಆಗಿದ್ದರೆ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳಿದ್ದೀನಿ ನಾನು, ಲ್ಯಾಂಡ್ ಸರ್ವೇರು, ಟೀಚರ್ಸ್ದು. ಸೊ ಈ ರೀತಿ ಆಬ್ಜೆಕ್ಷನ್ ಬಂದ ಮೇಲೇ ಅವೆರಡು ಮತ್ತೆ ಚೇಂಜಸ್ ಆಗಿರೋದು. ನೋಡಿ, ಇವಾಗ ಇದೇ ಫೈನಲ್ ಇರಲ್ಲ, ಇದು ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ. ಬಟ್ 15 ದಿನ ಪಬ್ಲಿಕ್ಕಿಗೆ ಆಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ನೀವು ಆಬ್ಜೆಕ್ಷನ್ನ ಹಾಕ್ಬೋದು. ಎರಡೂ ರೀತಿ ಆಬ್ಜೆಕ್ಷನ್ ಹಾಕ್ತಾರೆ ಇವಾಗ. ನೋಡಿ, ಇದು ಲಿಪಿಕ ಹುದ್ದೆಗಳದ್ದು ಏನಿತ್ತಲ್ಲ 1978 ಪ್ರಕಾರ, ಸೊ ಅದನ್ನೇ ಕಂಟಿನ್ಯೂ ಮಾಡಿ. ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಏನಿತ್ತಲ್ಲ ಸೆಕೆಂಡ್ ಪೇಪರ್ಗೆ, ಅದನ್ನೇ ಕಂಟಿನ್ಯೂ ಮಾಡ ಅಂತೇಳಿ ತುಂಬ ಜನ ಆಬ್ಜೆಕ್ಷನ್ನ ಹಾಕ್ತಾರೆ. ನೋಡಿ, ಇದು ಎಸ್ ಡಿ ಎಫ್ ಡಿ ಸಿಲೆಬಸ್ಸು 2-3 ತಿಂಗಳ ಹಿಂದೆಯೇ ನ್ಯೂಸಲ್ಲಿತ್ತು. ಸೊ ಇದನ್ನು ಚೇಂಜಸ್ ಮಾಡ್ತಾರೆ ಅಂತೇಳಿ ಅಲ್ಲೇ ತುಂಬ ಜನ
ಅಪೋಸ್ ಮಾಡಿದ್ರು, ಚೇಂಜಸ್ ಮಾಡಬೇಡಿ ಅದನ್ನೇ ಕಂಟಿನ್ಯೂ ಮಾಡಿ ಅಂತೇಳಿ. ಬಟ್ ಕರ್ನಾಟಕ ಗೌರ್ಮೆಂಟ್ ಏನು ಗೆಜೆಟ್ ಇದೆಯಲ್ಲ ಅದರಲ್ಲಿ ಚೇಂಜಸ್ ಮಾಡಿದ್ದಾರೆ. ಬಟ್ ಇದು ಇನ್ನೂ ಫೈನಲ್ ಅಲ್ಲ, 15 ದಿನ ಆದಮೇಲೆ ಫೈನಲ್ ಗೆಜೆಟ್ ಬರುತ್ತೆ. ಸೊ ಅಲ್ಲಿ ಚೇಂಜಸ್ ಆಗುತ್ತೆ. ಆಲ್ಮೋಸ್ಟ್ ನೋಡಿ, ಇನ್ ಕೇಸ್ ಚೇಂಜ್ ಆದರೆ ಗೊತ್ತಿದೆ ನಿಮಗೆ, ಕನ್ನಡ 35 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷ್ ಗ್ರಾಮರು 35 ಮಾರ್ಕ್ಸಿಗೆ. ನೆಕ್ಸ್ಟು ಕಂಪ್ಯೂಟರ್ ಇರುತ್ತೆ 30 ಮಾರ್ಕ್ಸಿಗೆ. ಟೋಟಲ್ 100 ಮಾರ್ಕ್ಸಿಗೆ ಈ ಪೇಪರ್ ಇರುತ್ತೆ. ನಾರ್ಮಲಾಗಿ ನೀವು ಎಲ್ಲರೂ ಇದೇ ಓದ್ತಿರ್ತೀರ. ಇವಾಗ VO ಓದ್ತಿದ್ದೀರಾ, ಮುಂಚೆ SD FD ಬರೆದಿದ್ದೀರಾ, CTI PDO ಇದು ಏನಿದೆಯಲ್ಲ ಇದೇ ಸಿಲೆಬಸ್ ಇದೆ. ಬಟ್ ಇದು ನೋಡಿ, ಮಿನಿಸ್ಟ್ರಿಯಲ್ ಲೆವೆಲ್ ಪೋಸ್ಟ್ಗಳಿಗೆ ಮಾತ್ರ ಮುಂಚೆಯಿಂದನೂ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಇತ್ತು. ಅದನ್ನು ಇವಾಗ ಚೇಂಜಸ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ಇವಾಗ ಬೇರೆ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ಗಳು ಏನಿದಾವಲ್ಲ SDA ಮತ್ತು FDA ಹುದ್ದೆಗಳನ್ನು, ಸೊ ಅದೇ ರೀತಿ ಇದನ್ನು ಮಾಡಬೇಕಂತೇಳಿ ಕರ್ನಾಟಕ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ. ಬಟ್ ಅದಕ್ಕೆ ಪಬ್ಲಿಕ್ ಒಪಿನಿಯನ್ನು ಅಷ್ಟೇ ಮ್ಯಾಟ್ರ್ ಆಗುತ್ತೆ, ಅದನ್ನು ಕನ್ಸಿಡರ್ ಮಾಡ್ತಾರೆ. ತುಂಬ ವ್ಯಾಲಿಡ್ ಆಗಿದ್ದರೆ ಕನ್ಸಿಡರ್ ಮಾಡೇ ಮಾಡ್ತಾರೆ. ಯಾರಾದರೂ ಅಬ್ಜೆಕ್ಷನ್ ಹಾಕೋರಿದ್ದರೆ ಹಾಕ್ಬೋದು, ಇನ್ನೂ 15 ದಿನ ಟೈಮ್ ಇದೆ. ಎರಡು ಸೈಡು ಅಬ್ಜೆಕ್ಷನ್ ಹಾಕೋರಿದ್ದರೆ ಹಾಕ್ಬೋದು. ನೋಡಿ ಇದನ್ನು ನೋಡೋದಾದರೆ ಎರಡೂ ಕಡೆಯೂ ವ್ಯಾಲಿಡ್ ಅನಿಸುತ್ತೆ. ಈ ಥರ ನೋಡಿ ತುಂಬ ಜನ ಕನ್ನಡ ಕಂಪ್ಯೂಟರ್ ಇಂಗ್ಲೀಷ್ನ ಓದ್ತಿರ್ತಾರೆ. ಸೊ ಇಷ್ಟಿಷ್ಟು ಮಾರ್ಕ್ಸಿಗಂತಲೇ ಓದ್ತಿರ್ತಾರೆ. 35 ಅಂದರೆ ಈ ಲೆವೆಲ್ಗೆ ಓದ್ಕೊಂಡಿರ್ತಾರೆ, ಇದು 35 ಅಂದರೆ ಈ ಲೆವೆಲ್ಗೆ ಓದ್ಕೊಂಡಿರ್ತಾರೆ. ಬಟ್ ನೋಡಿ ಅಲ್ಲಿ 100 ಮಾರ್ಕ್ಸಿಗೆ ಕನ್ನಡ ಅಂದರೆ ತುಂಬ ಇನ್ಡೆಪ್ತಾಗಿ ಓದಬೇಕು ಮತ್ತು ಹೈ ಸ್ಕೋರ್ನ ಮಾಡಬೇಕಾಗುತ್ತೆ. ಆದ ಕಾರಣ ಇವ್ರು ಏನು ಹೇಳ್ತಾರೆ ಅಂದರೆ, ಕಮ್ಯುನಿಕೇಷನ್ ಪೇಪರ್ ತೊಗೊಂಬಂದರೆ ನಮಗೆ ಹೆಲ್ಪ್ ಆಗುತ್ತೆ, ನಾವು ಇದನ್ನೇ ಓದ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ನೋಡಿ, ಮುಂಚೆಯಿಂದನೂ ಓನ್ಲಿ ಕನ್ನಡ ಅಥವಾ ಓನ್ಲಿ ಇಂಗ್ಲೀಷ್ ಓದ್ತಿರೋರು. ಸೊ ನಮಗೆ ಇಂಗ್ಲೀಷಿಗೆ ಮತ್ತು ಕನ್ನಡಗೆ ತುಂಬ ನಾಲೆಜ್ ಇದೆ, ನಾವು ಅದನ್ನೇ ತುಂಬ ಇನ್ಡೆಪ್ತಾಗಿ ಓದಿದ್ದೀವಿ, ತುಂಬ ಬ್ರಾಡಾಗಿ ಓದ್ಕೊಂಡಿದ್ದೀವಿ. ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಆ ಕಡೆಯಿಂದನೂ ಒಪಿನಿಯನ್ ಇದೆ. ಬಟ್ ನೋಡೋಣ, ಇದು ಫೈನಲ್ ಆಗಿ ಇನ್ನೊಂದು 15-20 ಡೇಸಲ್ಲಿ, ಯಾಕಂದರೆ 15 ಡೇಸ್ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಇದೆ. ಅದು ಆದಮೇಲೆ ಅಬ್ಜೆಕ್ಷನ್ಗಳನ್ನು ಕನ್ಸಿಡರ್ ಮಾಡ್ತಾರೆ, ಅದರಲ್ಲಿ ವ್ಯಾಲಿಡ್ ಯಾವುದು ಇನ್ವ್ಯಾಲಿಡ್ ಯಾವುದು ಅಂತೇಳಿ ನೋಡಿಬಿಟ್ಟು ನೆಕ್ಸ್ಟ್ ಫೈನಲ್ ಗೆಜೆಟ್ ಪಾಸ್ ಆಗುತ್ತೆ. ಅದು ಬಂದ ಮೇಲೇ ಗೊತ್ತಾಗೋದು. ನೋಡಿ, ನಿಮಗೆ ಪೇಪರ್ 2 ಯಾವ್ದು ಇರಬೇಕಂತೇಳಿ ಕಮೆಂಟ್ನ ಮಾಡಿ, ಓಕೆನಾ. ಲಿಪಿಕ ಹುದ್ದೆಗಳು ಏನಿದೆಯಲ್ಲ ಮಿನಿಸ್ಟ್ರಿಯಲ್ ಲೆವೆಲ್ ಪೋಸ್ಟ್ಗಳು, ಸೊ ಇದಕ್ಕೆ ಕಮ್ಯುನಿಕೇಷನ್ ಇರಬೇಕಾ ಅಥವಾ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಇರಬೇಕಾ ಅಂತೇಳಿ ಕಮೆಂಟ್ನ ಮಾಡಿ, ಓಕೆನಾ. ಸೊ ಇನ್ನೂ 15 ಡೇಸ್ ವೆಯ್ಟ್ ಮಾಡಿ. ಸೊ ಇದು ಫೈನಲ್ ಅಲ್ಲ, ಇದನ್ನು ಮಾತ್ರ ಹೇಳ್ತಿದ್ದೀನಿ, ಇದು ಫೈನಲ್ ಅಲ್ಲ. ಇನ್ನೂ 20 ಡೇಸ್ ಆದಮೇಲೆ ಫೈನಲ್ ಗೆಜೆಟಲ್ಲಿ ಪಾಸ್ ಆದಮೇಲೆ ಗೊತ್ತಾಗುತ್ತೆ, ಓಕೆನಾ. ಸೊ ನೋಡಿ, ಇಷ್ಟು SDA FDA ಏನು ಸಿಲೆಬಸ್ ಚೇಂಜ್ ಆಗಿತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.